ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಮೇಡಮ್. ಬ್ಯಾಕ್ ಕೊಡಿ. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಈ ಇಳಿ ವಯಸ್ಸಿನಲ್ಲಿ ನಂಗೆ ಬೇಕಿರೋದು ಗೌರವ, ನೆಮ್ಮದಿ, ಪ್ರೀತಿ. ಇದೆಲ್ಲ ನನಗೆ ನಿವೇದಿತ ಮನೇಲಿ ಸಿಗ್ತಾ ಇದೆ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ನಿಮ್ಮ ತಂದೆ ಇದ್ದಾಗ, ನಿವೇದಿತ ಅಲ್ಲಿದ್ದಾಗ ಅದು ನಮ್ಮನೆ ಆಗಿತ್ತು. ಅದು ಒಂದು ಪರಿಕೀಯದ ಮನೆ ಅನಿಸ್ತಾ ಇದೆ ನನಗೆ. ಇಲ್ಲ ದೇವು, ನನಗಿನ್ಮೇಲೆ ಆ ಮನೆಯಲ್ಲಿ ಇರೋದಕ್ಕಾಗಲ್ಲ. ಅತ್ತೆ, ಹೇಗಿದೆಯಾ ದೇವಿಯಾನಿ? ಐ ಆಮ್ ಫೈನ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ. ನೀವಿಬ್ರು ಸ್ವಲ್ಪ ಆಚೆ ಇರಿ. ಬನ್ನಿ ಅತ್ತೆ, ಕೂತ್ಕೊಳ್ಳಿ. ಏನು ತಗೋತೀರಾ? ಕಾಫಿ, ಟೀ, ಜ್ಯೂಸ್? ಪರವಾಗಿಲ್ಲಮ್ಮ, ಏನೂ ಬೇಡ. ಹೇ, ಹಾಗಂದ್ರೆ ಹೇಗೆ? ಒಂದು ನಿಮಿಷ. ರಾಮಣ್ಣ, ಮೇಡಮ್ಗೆ ಒಂದು ಲೋಟ ಜ್ಯೂಸ್ ತೊಗೊಂಬಪ್ಪ. ಎಲ್ಲೋ ಹೊರಟಿರಾಗಿದೆ. ನಮ್ಮ ಮಾವನವರ ಜನಹಿತ ಪಕ್ಷಕ್ಕೆ ಈಗ ನಾನು ಕಾರ್ಯಾಧ್ಯಕ್ಷೆ ಆಗಿದ್ದೀನಿ. ಓ ಹೌದಾ? ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಲೆಕ್ಷನ್ಸ್ ಬೇರೆ ಇನ್ನೇನು ಹತ್ತಿರ ಬರ್ತಿದೆಯಲ್ಲ, ಅದರದ್ದೇ ಮೀಟಿಂಗ್ಸು, ಓಡಾಟ, ಅದ್ರ ಬಗ್ಗೆನೇ ಬ್ಯುಸಿಯಾಗಿದ್ದೀನಿ. ನಿಮ್ಮ ದೊಡ್ಡ ಸೊಸೆ ನಿವೇದಿತಾನು ಅಂತ್ಯೋದಯ ರಂಗಪಕ್ಷಕ್ಕೆ ಅಧ್ಯಕ್ಷರಾಗಿದ್ದಾರಂತಲ್ಲ, ಗೊತ್ತಿರಬೇಕು ನಿಮಗೆ. ಗೊತ್ತು. ಅತ್ತೆ, ನಿಮ್ಮ ಸೊಸೆ ನಿವೇದಿತಾ ಬಗ್ಗೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ಮಿಬ್ಬರ ಮಧ್ಯೆ ಎಷ್ಟೇ ಡಿಫ್ರೆನ್ಸಸ್ ಇರ್ಬೋದು, ಮಾವನವ್ರಿದ್ದಾಗ ಅವ್ರಿಗೂ ಮಾವನವ್ರಿಗೂ ಎಷ್ಟೇ ಕ್ಲಾಶಸ್ ಆಗಿರ್ಬೋದು, ಆದರೆ ಅವ್ರ ಮನೆ ಸೊಸೆ ತಾನೆ. ನಿವೇದಿತಾ ಅವರು ರಾಜಕೀಯಕ್ಕೆ ಸೇರಲೇಬೇಕು ಅನ್ನೋ ನಿರ್ಧಾರ ಮಾಡಿದರೆ ನಮ್ಮ ಮಾವನವ್ರು ಕಟ್ಟು ಬೆಳೆಸಿ ಜನಹಿತ ಪಕ್ಷನೇ ಇದೆಯಲ್ಲ, ಅದಕ್ಕೆ ಸೇರ್ಬೋದಿತ್ತು. ಅದು ಬಿಟ್ಟು ನಮ್ಮ ರಾಜಕೀಯ ಶತ್ರು ಶಿವಕೃಷ್ಣ ದೇಸಾಯಿ ಅವರ ಅಂತ್ಯೋದಯ ರಂಗಪಕ್ಷ ಸೇರೋ ಅಗತ್ಯ ಏನಿತ್ತು ಅತ್ತೆ? ನೀವೇ ಹೇಳಿ, ಇದು ಎಷ್ಟು ಸರಿ ಅಂತ. ನೋಡು, ಅದು ನಿವೇದಿತಾನ ವೈಯಕ್ತಿಕ ವಿಚಾರ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ ಅನಿಸುತ್ತೆ. ಸರಿ, ಹೋಗಲಿ ಬಿಡಿ. ಮೇಡಮ್, ಬಿಂಗಾ ಸಾಹೇಬ್ರ ಮನೇಲಿ ಮಿನಿಸ್ಟ್ರುಗಳ ಮೀಟಿಂಗ್ ಇದೆ, ಲೇಟ್ ಆಗ್ತಾ ಇದೆ. ಅವ್ರ PAಗೆ ಫೋನ್ ಮಾಡಿ ಹೇಳಿ, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸರಿ ಮೇಡಮ್. ದೇವ್ಯಾನಿ, ಪರವಾಗಿಲ್ಲ, ಯು ಕ್ಯಾರಿ ಆನ್. ಬೇಡ ಅತ್ತೆ, ಪರವಾಗಿಲ್ಲ. ಮೀಟಿಂಗ್ ಏನೋ ಇಂಪಾರ್ಟೆಂಟೇ, ಆದರೆ ನಿಮಗಿಂತ ಅಲ್ಲ. ಪಾಪ ನೀವು ಅಪರೂಪಕ್ಕೆ ಬಂದಿದ್ದೀರಾ, ನಿಮ್ಮನ್ನು ಮಾತಾಡ್ಸ್ಕೊಂಡೇ ಹೋಗ್ತೀನಿ. ಇನ್ಮೇಲೆ ನಾನು ನಿಮ್ಮ ಜೊತೆ ಇದೇ ಮನೇಲಿರ್ತೀನಿ.
ಇಲ್ಲೇ ಇರ್ತೀನಿ ಅಂದರೆ ಮತ್ತೆ ನಿವೇದಿತಾ ಅವ್ರ ಮನೆಗೆ? ಇಲ್ಲ, ಹೋಗಲ್ಲ. ಅಲ್ಲ, ನಿವೇದಿತಾ ಅವ್ರ ಜೊತೆಗೆ ಏನಾದರೂ ಮನಸ್ತಾಪ ಮಾಡ್ಕೊಂಡು ಬಂದ್ರಾ? ಹಾಗೇನಿಲ್ಲ. ಮತ್ತೆ ಅವ್ರ ಮನೇಲಿ ಅವ್ರ ಪೇರೆಂಟ್ಸು ಅಥವಾ ಇನ್ಯಾರಾದರೂ ಏನಾರು ಅಂದ್ರಾ? ಇಲ್ಲಮ್ಮ, ಹಾಗೇನೂ ಆಗಲಿಲ್ಲ. ಮತ್ತು ಹೀಗೆ ದಿಢೀರಂತ? ಅಲ್ಲ, ನೀವು ಬರಬಾರ್ದಿತ್ತು ಅನ್ನೋದು ನನ್ನ ಮಾತಿನ ಉದ್ದೇಶ ಅಲ್ಲ. ನೀವು ಬಂದಿದ್ದು ನಂಗೆ ಸಂತೋಷನೇ. ಆದರೆ ನಿವೇದಿತಾ ಅವ್ರಿಗೋಸ್ಕರ ನನ್ನ ವಿರೋಧ ಕಟ್ಕೊಳ್ಳೋಕೆ ರೆಡಿ ಇದ್ರಿ ನೀವು ಒಂದು ಟೈಮ್ನಲ್ಲಿ. ನಿಮ್ಮನ್ನು ಇಷ್ಟೊಂದು ಪ್ರೀತಿಸೋ ಇಬ್ಬರು ಗಂಡು ಮಕ್ಕಳಿದ್ರು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ನಮ್ಮ ಜೊತೆ ಮನಸ್ತಾಪ ಮಾಡಿಕೊಂಡು ನಿವೇದಿತಾ ಮನೆಗೆ ಹೋಗಿದ್ರಿ. ನಿಮ್ಮ ಮಕ್ಕಳೇ ಯಾಕೆ? ನಾನೇ ನೀವಿದ್ದ ಜಾಗಕ್ಕೆ ಬಂದು ಕರೆದ್ರೂ ನೀವು ವಾಪಸ್ ಬರೋಕ್ಕೆ ಒಪ್ಕೊಳ್ಳಿಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ನಿವೇದಿತಾ ಅವರೇ ಮುಖ್ಯವಾಗಿ ಬಿಟ್ಟಿದ್ರು ನಿಮಗೆ. ಅಷ್ಟೊಂದು ಪ್ರೀತಿ ವಿಶ್ವಾಸ ನಿಮಗೆ ನಿವೇದಿತಾ ಅವ್ರ ಬಗ್ಗೆ. ಆದರೆ ಇವತ್ತು ಅಂಥ ಒಳ್ಳೆ ಸೊಸೆನ ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ ಅಂದಮೇಲೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರಲೇಬೇಕು. ಏನು ವಿಷಯ ಅಂತ ಹೇಳಿ ಅತ್ತೆ. ನಿಮ್ಗಿಷ್ಟ ಇರಲಿ ಬಿಡಲಿ, ನಾನು ನಿಮ್ಮ ಸೊಸೆನೇ. ಏನು ವಿಷಯ ಹೇಳಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಅರೆ ಅಮ್ಮ, ಯಾವಾಗ ಬಂದ್ರಿ ಅಮ್ಮ? ಈಗ ತಾನೇ ಬಂದೆ. ನೀವು ಅಟ್ಲಾಂಟಾಗೆ ಚಿಕ್ಕಮ್ಮನ ನೋಡಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಯಾವಾಗ ಬಂದ್ರಿ? ಇವತ್ತು ಬಂದೆ. ಹೇಗೆ ಬಂದ್ರಿ ಅಮ್ಮ? ಟ್ಯಾಕ್ಸಿಲಿ ಬಂದರು, ಒಬ್ಬರೇ. ಟ್ಯಾಕ್ಸಿಲ್ಲ ಹೇಳಿದ್ರೆ ನಾನೇ ಬಂದು ಕರ್ಕೊಂಬರ್ತಿದ್ನಲ್ಲಮ್ಮ. ಈಗ ಬಂದಾಯ್ತಲ್ಲ. ಅಲ್ಲಮ್ಮ, ನೀವು ಬರೋದ್ರ ಬಗ್ಗೆ ಒಂದು ಫೋನ್ ಕೂಡ ಮಾಡಲಿಲ್ಲ. ನಾನು ಅವಾಗಿಂದ ಅದನ್ನೇ ಕೇಳ್ತಾ ಇದ್ದೀನಿ, ಅವ್ರು ಏನೂ ಹೇಳ್ತಾನೇ ಇಲ್ಲ. ಅಮ್ಮ, ನೀವು ಜರ್ನಿ ಮಾಡಿ ಸುಸ್ತಾಗಿದ್ದೀರಾ, ಒಳಗಡೆ ಬನ್ನಿ, ಸ್ವಲ್ಪ ರೆಸ್ಟ್ ಮಾಡಿವ್ರಂತೆ. ರಿಸೀವ್ ಮಾಡ್ತಾ ಇಲ್ಲ ಶಾರದಾ. ಅಮ್ಮ, ಒಂದು ಲೋಟ ನೀರು ಕೊಡು, ತುಂಬ ಬಾಯಾರಿಕೆ ಆಗ್ತದೆ. ನಿವೇದಿತಾ, ಸದ್ಯ ನೀ ಬಂದಿಯಲ್ಲ. ಓ ಮಾವ, ನೀವೇನಿಲ್ಲಿ? ಯಾವಾಗ ಬಂದ್ರಿ? ನಾನು ಬಂದು 1 ಗಂಟೆ ಆಯಿತು. ನಿಮ್ಮಮ್ಮ ಒಂದು ಲೋಟ ಕಾಫಿ ಇರಲಿ, ಒಂದು ಗುಟಕ್ಕೆ ನೀರು ಕೊಡಲಿಲ್ಲ. ನೀನು ಯಾವಾಗ ಬರ್ತೀಯ ಅಂತ ಕೇಳಿದ್ರೆ ನಿಮ್ಮಪ್ಪ ಗುಮ್ ಅಂತ ಕೂತಿದ್ದಾರೆ, ನಿಮ್ಮಮ್ಮ ಶತಪಥ ಓಡಾಡ್ತಾಳೆ. ಒಂದು ಮಾತಿಲ್ಲ, ಕತೆ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಹಸಿವು ಕಮ್ಮಿ ಆಗುತ್ತೆ ಅಂತಾರೆ. ನನಗೆ ದಿನೇ ದಿನೇ ಹಸಿವು ಜಾಸ್ತಿ ಆಗ್ತಾ ಇದೆ. ಮನೆಯಲ್ಲಿ ಒಬ್ಬರು ಸರಿಯಾಗಿ ನೋಡ್ಕೊಳ್ಳಲ್ಲ. ನನಗೆ ಹಸಿವು ಜಾಸ್ತಿ ಆಗ್ತಾ ಇದೆ. ನೀನಾದರೂ ಹೇಳು ನಿಮ್ಮಮ್ಮಗೆ ಒಂದಿಷ್ಟು ತಿಂಡಿ ತಂದ್ಕೊಡಕ್ಕೆ. ತಗೊಳ್ಳ. ಅಮ್ಮ, ಶಂಕರಮೂರ್ತಿ ಮಾವಂಗೆ ಏನಾರ ಮಾಡ್ಕೊಡ್ಬೇಕು ತಾನೆ, ಅವ್ರು ಕೇಳ್ಕೊಬೇಕಾನೆ ನನ್ನ. ಅಯ್ಯ, ನಮ್ಮ ಯೋಚನೆ ನಾವಿದ್ರೆ ಇವ್ರಿಗೆ ಹೊಟ್ಟೆ ಯೋಚನೆ. ಅಯ್ಯ, ಹೊಟ್ಟೆ ಯೋಚನೆ ಅಂದರೆ ಹಸಿವು ನಾನು ಮಾಡ್ಕೊಂಡಿದ್ದ ನಿವೇದಿತಾ, ದೇವ್ರು ಕೊಟ್ಟಿದ್ದಲ್ವಾ? ನಿಮ್ಮಮ್ಮನೂ ಎಷ್ಟು ತಿಂತಿದ್ರು ಗೊತ್ತಾ? ಊಟಕ್ಕೆ ಕೂತ್ರೆ ಮುಂಚೆ ನನ್ನ ಹತ್ರ ಫೋಟೋ ಇದೆ. ಹಾಂ, ಶಂಕರಣ್ಣ, ನೀವು ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡಿ. ಏನು ಶಾರದಾ ನೀನು, ಅವ್ರ ಸಮಕ್ಕೆ ನೀನು ಜಗಳ ಆಡ್ತೀಯಲ್ಲ. ಏನಾದರೂ ತಂದ್ಕೊಡು, ಪಾಪ ಹಸುವಂತೆ ಅವ್ರಿಗೆ.
ಏನು ಮಾವ ಬಂದ ವಿಷಯ? ನಾನು ನಿನ್ನನ್ನೇ ನೋಡೋಕೆ ಬಂದಿದ್ದು. ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು. ಏನು ಸಹಾಯ ಮಾವ? ನಿನಗೆ ನಮ್ಮನೆ ವಿಷಯ ಗೊತ್ತಲ್ಲ. ಚಂದ್ರಕಾಂತ, ಶಾಂಭವಿ, ಕಲ್ಯಾಣಿ, ಶಮ್ಮಿ, ಶಶಿಕಾಂತ ಇವರೆಲ್ಲರಿಗೂ ಓದಿ ಕೆಲಸಕ್ಕೆ ಸೇಗೋವರೆಗೂ ಈ ಅಪ್ಪ ಬೇಕಾಗಿತ್ತು. ಈಗ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಈ ಅಪ್ಪ ಬೇಡ. ಈಗ ನನಗೆ ವಯಸ್ಸಾಗಿದೆ, ದುಡಿಯೋಕ್ಕೆ ಶಕ್ತಿ ಇಲ್ಲ. ದುಡಿಯೋಕ್ಕೆ ಶಕ್ತಿ ಇಲ್ಲ ಅಂದರೆ ನನಗೇನು ಖರ್ಚಿರಲ್ವಾ? ಖರ್ಚಿಗೆ ದುಡ್ಡು ಕೇಳಿದ್ರೆ ನನ್ನ ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡ್ಕೊಂತಾರೆ. ಯಾರಿಗೂ ತಂದೆ ಅನ್ನೋ ಗೌರವನೇ ಇಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ನನ್ನ ಮಕ್ಕಳು ಯಾರ ಸಹಾಯನೂ ಇಲ್ಲದೆ ನಾನು ಸ್ವಾಭಿಮಾನದಿಂದ ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ನಾನು ಮೊದಲೆಲ್ಲ ತುಂಬ ನಾಟಕಗಳಲ್ಲಿ ಪಾರ್ಟ್ ಮಾಡ್ತಾ ಇದ್ದೆ, ತುಂಬ ಶೋಗಳು ಕೊಟ್ಟಿದ್ದೀನಿ, ನಿಂಗೆ ಗೊತ್ತಲ್ಲ. ಹಿರಣ್ಯಕಶಿಪು ಪಾತ್ರ ಮಾತ್ರ ನಾನು ತುಂಬ ಗ್ರೇಟಾಗಿ ಮಾಡ್ತಿದ್ದೆ. ಎಲ್ಲರೂ ನನ್ನನ್ನು ಆ ಪಾತ್ರಕ್ಕೆ ಕರ್ಕೊಂಡೋಗಿ ಮಾಡಿಸೋರು. ಕೇಳು ನಿಮ್ಮಪ್ಪನ ಬೇಕಾದರೆ, ಅವ್ರು ನೋಡಿದಾರೆ ನಾಟಕನ. ಹಾಂ, ಈಗ ನನಗೆ ವಯಸ್ಸಾಯಿತು, ನನ್ನ ಕೈಲಿ ಮಾಡೋಕ್ಕೂ ಆಗಲ್ಲ, ಯಾರೂ ಕರಿತಾನೂ ಇಲ್ಲ. ಇನ್ಕಮ್ಮು ನಿಲ್ಲು. ಇನ್ಕಮ್ ನಿಲ್ಲು ಅಂತ ತಿಂಡಿ ತಿಂದೇ ಇರೋಕ್ಕಾಗತ್ತಾ? ಊಟ ಮಾಡದೇ ಇರೋಕ್ಕಾಗತ್ತಾ? ಡೈ ಹಾಕ್ಕೊಳ್ದೇ ಇರೋಕ್ಕಾಗತ್ತಾ? ನೀನೇ ಹೇಳು. ನಿನ್ನೆ ನನ್ನ ಹಳೆ ಫ್ರೆಂಡ್ ಸಿಕ್ಕಿದ್ರು, ನನ್ನ ಜೊತೆ ನಾಟಕ ಮಾಡ್ತಿದ್ರಲ್ಲ, ಅವ್ರ ಹತ್ರ ನನ್ನ ಕಷ್ಟ ಹೇಳ್ಕೊಂಡೆ. ಅವ್ರು ಹೇಳಿದ್ರು, ದಡ್ಡ ಕಣೋ ನೀನು, ನಮ್ಮಂಥ ಹಿರಿಯ ಕಲಾವಿದರಿಗೋಸ್ಕರನೇ ಸರ್ಕಾರ ರಂಗ ಕಲಾವಿದರಿಗೆ ಮಾಶಾಸನ ಅಂತ ಕೊಡ್ತಾರೆ, ಅದನ್ನು ನಿನಗೆ ಬರೋ ಹಾಗೆ ಮಾಡ್ಕೋ ಅಂತ ಹೇಳಿದ್ರು. ಅದಕ್ಕೆ ನಾನು ನಿನ್ನ ಹತ್ರ ಬಂದಿರೋದು. ಇವಾಗ ನೀನು ಹೇಗಿದ್ರು ಇವಾಗ ಶಿವಕೃಷ್ಣ ದೇಸಾಯರ ಪಕ್ಷಕ್ಕೆ ಅಧ್ಯಕ್ಷ ತಾನೆ. ನನಗೆ ಆ ರಂಗ ಕಲಾವಿದರ ಮಾಶಾಸನ ಬರೋ ಹಾಗೆ ಮಾಡು. ಮಾವ, ನಾನು ವಿರೋಧ ಪಕ್ಷದೋಳು. ನೋಡಿ, ನಿಮ್ಗೆ ಕೆಲಸ ಆಗಬೇಕು ಅಂದರೆ ಯಾರಾದರೂ ಆಡಳಿತ ಪಕ್ಷದವ್ರನ್ನ ಹೋಗಿ ಭೇಟಿ ಮಾಡಿ, ಆಗುತ್ತೆ. ನೀನು ವಾರ್ಗೀತಿನೇ ಇದ್ದಾಳಲ್ಲ ದೇವ್ಯಾನಿ, ಅವಳು ಆಡಳಿತ ಪಕ್ಷದಲ್ಲಿ ತಾನೇ ಇರೋದು. ಅವಳಿಗೊಂದು ಮಾತು ಹೇಳು, ನನ್ನ ಕೆಲಸ ಮಾಡಿಕೊಡ್ತಾಳೆ. ಅವಳ ಡ್ರೈವರ್ಗಳ ನಂಬರ್ ಇದೆ, ಫೋನ್ ಮಾಡಿಕೊಡ್ಲಾ? ಹಾಂ, ಒಂದು ಮಾತು ಹೇಳು. ಮಾವ ಬೇಡ, ನಾ ಅವಳಿಗೇನು ಹೇಳೋಕ್ಕಾಗೋದಿಲ್ಲ. ನಾನು ದೇವಿಯಾನಿಯವರು ಅಷ್ಟಕ್ಕಷ್ಟೇ. ಅಯ್ಯ, ಎಲ್ಲರ ಹತ್ರನೂ ಸಂಬಂಧ ಕೆಡಿಸ್ಕೊಂಡ್ಬಿಟ್ಟಿದ್ಯಾ? ನೀವೊಂದು ಕೆಲಸ ಮಾಡಿ, ಒಂದು ಅರ್ಜಿ ಬರ್ಕೊಂಡು ಹೋಗಿ ದೇವಿಯಾನಿನ ಮೀಟ್ ಮಾಡಿ, ಕೆಲಸ ಆಗಬಹುದು. ಹೋಗ್ಲಿ ಬಿಡು, ಒಂದು ಪೇಪರು ಪೆನ್ ಕೊಡು, ಅರ್ಜಿ ಬರ್ಕೊತೀನಿ. ತಗೊಳ್ಳಿ. ಏನಂತ ಅರ್ಜಿ ಬರೀಬೇಕು? ಸಂಸ್ಕೃತಿ ಸಚಿವರಿಗೆ ಉದ್ದೇಶಿಸಿ ಒಂದು ಅರ್ಜಿ ಬರೀರಿ. ಅದರಲ್ಲಿ ನೀವು ಯಾವ್ಯಾವ ನಾಟಕ ಮಾಡಿದ್ದೀರಾ, ಯಾವ್ಯಾವ ಪಾತ್ರಗಳನ್ನ ಮಾಡಿದ್ದೀರಾ, ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಾ, ಆಮೇಲೆ ನಿಮ್ಮ ಈಗಿನ ವಯಸ್ಸೆಷ್ಟು, ಇಷ್ಟೂ ವಿವರವಾಗಿ ಬರೀರಿ. ಮಾನ್ಯ ಸಂಸ್ಕೃತಿ ಸಚಿವರಿಗೆ ಎಷ್ಟು ವಯಸ್ಸು ಬರೀಬೇಕು? ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಬರೀರಿ ಮಾವ. ನಿಮ್ಮ ವಯಸ್ಸೆಷ್ಟು ಈಗ? ನನಗೆ 65. ಅಷ್ಟು ಕಾಣಿಸಲ್ಲ ಅಲ್ವಾ? ಎಲ್ಲರೂ ಹೇಳ್ತಾರೆ ನಿಮ್ಗೆ ಅಷ್ಟು ಏಜ್ ಆಗಿದೆ ಅಂತ ಹೇಳೋಕ್ಕೆ ಆಗೋದಿಲ್ಲ ಅಂತ. ಕೆಲವ್ರು ಹಾಗೆ ಯಾವಾಗಲೂ ಯಂಗಾಗಿರ್ತಾರೆ, ನಾನು ಹಾಗೆ. ಆದರೆ ಕೆಲವರು ತುಂಬ ವಯಸ್ಸಾದವ್ರಿಗೆ ಕಾಣ್ತಾರೆ. ನಿಮ್ಮ ಅಪ್ಪ ನೋಡು, ನನಗಿಂತ ಚಿಕ್ಕವರು, ಆದರೆ ಜಾಸ್ತಿ ಏಜ್ದಾಗ ಕಾಣ್ತಾರೆ. ಎಷ್ಟು ಏಜ್ ಹಾಕಲಿ? ಯಾರಿಗೆ ಎಷ್ಟು ಏಜ್ ಕಾಣುತ್ತೆ ಅದಲ್ಲ ಮುಖ್ಯ, ನಿಜವಾದ ವಯಸ್ಸೇನು ಅದನ್ನು ಬರಿಬೇಕು. ಅಯ್ಯ, ನಿಮಗೆ ಟ್ರಿಕ್ಕೇ ಗೊತ್ತಿಲ್ಲ ಕಂಟಿಮೇಸ್ಟ್ರೆ. ನಾನು ನಿಜವಾದ ವಯಸ್ಸು ಹಾಕ್ಬಿಟ್ರೆ ಇವನಿಗೆ ತುಂಬ ದಿವಸ ಮಾಶಾಸನ ಕೊಡಬೇಕು ಅಂತ ಬಡ್ಜೆಟ್ ಇಲ್ಲ ಅಂತ ಕಟ್ ಮಾಡಿಬಿಡ್ತಾರೆ. ಅದೇ ನಾನು 85 ಅಂತ ಹಾಕಿದ್ರೆ ಸ್ವಲ್ಪ ದಿವಸನೇ ಇವನಿಗೆ ಕೊಡಬೇಕು ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಇಂಥ ಸ್ಮಾಲ್ ಟ್ರಿಕ್ಸ್ ಎಲ್ಲ ತಿಳ್ಕೊಂಡಿರ್ಬೇಕು, ನಿಮಗೆ ಗೊತ್ತಿಲ್ಲ. 85 ಅಂತ ಹಾಕ್ಲಬಿಟ್ಟು ಬೇಡ ಮಾವ,
ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟನ್ನೇ ಬರೀರಿ, ಸುಳ್ಳು ಹೇಳಬಾರ್ದು. ಸರಿ, ನೀನು ಹೇಳಿದಾಗೆ ಹಾಕ್ತೀನಿ. 65 ವರ್ಷ ವಯಸ್ಸಿನ. ಮಜ್ಜಿಗೆನ ಕಲಿಸಿದ್ದೀನಿ, ತಗೊಳ್ಳಿ. ಕರೆದಿದ್ದೇನು ಇಲ್ವಾ? ಕರಿದ ತಿಂಡಿ, ಗುಳ್ಪಾಟ, ಹಬ್ಬದಡ್ಗೆ ಎಲ್ಲ ಇರುತ್ತೆ. ಮಜ್ಜಿಗೆನ ಕಲಿಸ್ಕೊಟ್ಟಿದ್ದೀನಿ, ಬೇಕಿದ್ರೆ ತಿನ್ನಿ, ಬಿಟ್ರಿ ಬಿಡಿ. ಅಯ್ಯ, ಅದಕ್ಕೆ ಯಾಕೆ ಹೇಳ್ತೀಯ? ನಾನು ತಿನ್ನಲ್ಲ ಅನ್ನ. ಅಮ್ಮ, ಅತ್ತೆ ಬಂದ್ರ ಊರಿಗೆ? ಹಾಂ, ಬಂದರು. ಎಷ್ಟೊತ್ತಿಗೆ ಬಂದರು? ಮಧ್ಯಾಹ್ನ 3 ಗಂಟೆ ಆಗಿತ್ತು. ಸರಿ, ನಾನು ಅವ್ರು ಮಾತಾಡ್ಸ್ಕೊಂಡು ಬರ್ತೀನಿ. ಇಲ್ಲ ಕಣ, ಅವ್ರ ಮನೇಲಿಲ್ಲ. ಮನೇಲಿಲ್ವಾ? ನಿಮ್ಮಿಬ್ಬರನ್ನೇ ಕೇಳ್ತಿರೋದು. ಅವರು ಎಲ್ಲಿಗೆ ಹೋಗಿದ್ದಾರೆ? ಅದು ಅವ್ರ ಮನೆ ಬಿಟ್ಟು ಹೋಗ್ಬಿಟ್ರು ಕಣೆ. ಮನೆ ಬಿಟ್ಟು ಹೋದ್ರಾ? ಯಾಕೆ? ಅದು ಏನು ಅದು? ನೀನೇ ಏನೋ ಅಂದಿರ್ತೀಯ, ಅದಕ್ಕೆ ಅವರು ಬೇಜಾರು ಮಾಡ್ಕೊಂಡು ಹೋಗಿರ್ತಾರೆ. ನನಗೆ ಗೊತ್ತಿಲ್ವಾ ನಿನ್ನ ಬುದ್ಧಿ? ಪೆದ್ದಾಗಿ ಏನೇನೋ ಮಾತಾಡಿರ್ತೀಯ, ಅವ್ರ ಮನ್ಸಿಗೆ ನೋವಾಗಿರುತ್ತೆ, ಅದಕ್ಕೆ ಅವ್ರು ಹೋಗಿರ್ತಾರೆ. ಇಲ್ಲ ಪುಟಿ, ನಿಮ್ಮಮ್ಮ ಆ ಥರ ಏನು ಮಾತಾಡಿಲ್ಲ. ನಾನು ನಿಮ್ಮಮ್ಮ ಶರಾವತಿಯ ಜೊತೆಗೆ ಒಂದು ವಿಚಾರ ಚರ್ಚೆ ಮಾಡಿದ್ವಿ, ಅದು ಈ ಮಟ್ಟಕ್ಕೆ ಹೋಯಿತು. ಯಾವ ವಿಚಾರ ಚರ್ಚೆ ಮಾಡಿದ್ದು? ಅದು ನಿನ್ನ ವಿಚಾರನೇ, ನಿನ್ನ ಮದುವೆ ವಿಚಾರ. ನನ್ನ ಮದುವೆ ವಿಚಾರನಾ? ಹ್ಞೂ ಕಣೆ, ನಿನ್ನ ನಚಿಕೇತ್ ಮದುವೆ ವಿಚಾರ. ನಿನಗೂ ದೇವಾನಂದ್ಗೂ ಡೈವೋರ್ಸ್ ಆದರೆ ನಿನ್ನ ಮದುವೆನ ನಚಿಕೇತ್ ಜೊತೆ ಮಾಡಬೇಕು ಅಂತಿದ್ದೀವಿ ಅಂತ ನಿಮ್ಮ ಅತ್ತವ್ರ ಹತ್ರ ಹೇಳಿದ್ವಿ. ಅಷ್ಟಕ್ಕೆ ಅವರು ಬೇಜಾರು ಮಾಡ್ಕೊಂಡು ಹೊರಟೋದ್ರು. ಹೋಗೋಕ್ಕೆ ಮುಂಚೆ ಬಾಯಿಗೆ ಬಂದಾಗ ನಮಗೇನೇನೋ ಮಾತಾಡ್ಬಿಟ್ಟು ಹೊರಟೋದ್ರು. ಬೈದೆ ಇನ್ನೇನಮ್ಮ ಮಾಡ್ತಾರೆ? ಮೊದಲು ನೀವಿಬ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಯಾವತ್ತಾದರೂ ನನಗೆ ನಚಿಕೇತ್ ಕಂಡ್ರೆ ಇಷ್ಟ, ಅವ್ರ ಜೊತೆ ನಾನು ಮದುವೆ ಮಾಡಿ ಅಂತ ಹೇಳಿದ್ದೀನಾ? ಅಯ್ಯೋ, ನೀನು ಹೇಳಿಲ್ಲ ಕಣೆ. ಆದರೆ ನಚಿಕೇತ್ ಅವ್ರ ತಾಯಿ ನಮ್ಮ ಮನೆಗೆ ಬಂದು ಕೇಳಿದರು, ನಿವೇದಿತಾನ ನಮ್ಮ ನಚಿಕೇತಂಗೆ ಮದುವೆ ಮಾಡಿಕೊಡಿ ಅಂತ. ಇಬ್ಬರದು ಒಂದೇ ಮನಸ್ಥಿತಿ, ಒಂದೇ ಪ್ರೊಫೆಷನ್ನು, ಇಬ್ಬರು ಮದುವೆ ಆದರೆ ಸುಖವಾಗಿರ್ತಾರೆ ಅಂತ ಅವ್ರು ನಮ್ಮ ಹತ್ರ ಬಂದು ಹೇಳಿದರು. ಏನು ಹೇಳಿದ್ರಿ ನೀವು? ಮೊದಲು ನಮಗೂ ಒಪ್ಪಿಗೆ ಆಗಲಿಲ್ವೇ, ಆಮೇಲೆ ಯೋಚನೆ ಮಾಡಿದ ಮೇಲೆ ಅವ್ರು ಹೇಳೋದು ಸರಿ ಅಂತ ನಮಗೂ ಅನ್ನಿಸ್ತು. ನಚಿಕೇತ್ ಅವ್ರು ಕೂಡ ಒಪ್ಪಿದಾರಂತೆ ಕಣೆ ಮದುವೆಗೆ. ನಿವೇದಿತಾ ಅವ್ರಿಗೆ ಇಷ್ಟ ಇದ್ದರೆ ನನಗೂ ಇಷ್ಟನೇ ಅಂತ ಹೇಳಿದ್ರಂತೆ. ನಿನ್ನ ಬಗ್ಗೆ ಶರಾವತಿ ಅವರಿಗೆ ತುಂಬ ಕನ್ಸರ್ನ್ ಇದೆ. ಅದಕ್ಕೆ ನಿನ್ನ ಹತ್ರ ಹೇಳೋದಕ್ಕೆ ಮೊದಲು ಅವ್ರ ಹತ್ರ ಮಾತಾಡೋದು ಗೌರವ ಅಂತ ಅನ್ನಿಸ್ತು. ಅಷ್ಟರಲ್ಲೇ ಹೀಗಾಗೋಯ್ತು. ನನಗೆ ಈಗಾಗಲೇ ಮದುವೆ ಆಗಿದೆ ಅಪ್ಪ. ಆದರೆ ಡೈವೋರ್ಸ್ ತಗೋತಾ ಇದೆಯಲ್ಲ. ನಿನ್ನ ಗಂಡನ ಜೊತೆ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಇವತ್ತು ನಾವು ಈ ಯೋಚನೆ ಮಾಡಬೇಕಾಗಿರಲಿಲ್ಲ. ಆದರೆ ನೀನೀಗ ನಿನ್ನ ಗಂಡನಿಂದ ಶಾಶ್ವತವಾಗಿ ದೂರ ಆಗೋಕ್ಕೆ ಹೊರಟಿದೀಯಾ. ನಾವಿರೋ ತನಕ ಏನೋ ನಿನ್ನ ನೋಡ್ಕೋತೀವಿ, ಆಮೇಲೆ ಯಾರೇ ಗತಿ ನಿನಗೆ? ಯಾರು ನೋಡ್ಕೋತಾರೆ ನಿನ್ನ? ನಿರ್ಮಲಾ ಅಣ್ಣ ಇರ್ತಾರಲ್ಲ. ಹ್ಞೂ ಕಣೆ, ಅವ್ರಿಗೆ ನಿನ್ನನ್ನು ಕಂಡ್ರೆ ಇಷ್ಟನೂ ಇದೆ, ನಿನ್ನನ್ನು ಚೆನ್ನಾಗೂ ನೋಡ್ಕೋತಾರೆ. ಆದರೆ ಹೀಗೆ ಇದ್ಬಿಡುತ್ತಾ? ಮುಂದೆ ಅವ್ರಿಗೂ ಮಕ್ಕಳಾಗ್ತಾರೆ, ಅವ್ರದ್ದೇ ಸಂಸಾರ ಆಗುತ್ತೆ, ಅವ್ರದ್ದೇ ಒಂದು ಪ್ರಪಂಚ ಆಗಿಬಿಡುತ್ತೆ. ಆಗ ನೀನು ಒಂಟಿ ಆಗಿಬಿಡಲ್ವೇನೆ?
ಈಗೇನೋ ನೀನು ಚಿಕ್ಕವಳು, ನಿನ್ನ ನೋಡ್ಕೊಳಕ್ಕೆ ನಿಂಗೆ ಶಕ್ತಿ ಇದೆ. ಅದ್ರ ಮುಂದೆ ನಿಂಗೆ ವಯಸ್ಸಾದ್ಮೇಲೆ ಆಗ ನಿನ್ನ ನೋಡ್ಕೊಳಕ್ಕೆ ಯಾರೂ ಬೇಡವಾ ನಿವೇದಿತಾ? ತಂದೆ ತಾಯಿಯಾಗಿ ನಮ್ಗೆ ಹೀಗೆಲ್ಲ ಯೋಚನೆಗಳು ಬರುತ್ತೆ, ಅದಕ್ಕೆ ಹಾಗೆ ಮಾತಾಡಿದ್ದೆ ತಪ್ಪಾಗೋಯ್ತಾ? ಒಬ್ಬ ತಾಯಿಯಾಗಿ ಶರಾವತಿಯವರು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೀನು ಬೇರೆ ಮದುವೆ ಆಗೋದು ಅವರಿಗೆ ಸುತರಾಮ್ ಇಷ್ಟ ಇಲ್ಲ. ನಾವೇನೋ ಮಾಡಬಾರ್ದು ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಅನ್ನೋ ಥರ ನಮ್ಮನೆ ಅಂದ್ಬಿಟ್ಟು ಹೊಟ್ಟೋದ್ರು ಅವರು. ಪ್ಲೀಸ್ ಅಳ್ಬೇಡಮ್ಮ. ನಮ್ಮತ್ತೆ ಮಾತಿಂದ ಹರ್ಟ್ ಆಗಿದ್ರೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ. ನನ್ನ ತಂದೆ ತಾಯಿಯಾಗಿ ನೀವಿಬ್ರು ಯೋಚನೆ ಮಾಡ್ತಿರೋದು ಸರಿ ಇರ್ಬೋದು. ದೇವಾನಂದ್ ಅವ್ರ ತಾಯಿಯಾಗಿ ನಮ್ಮತ್ತೆ ರಿಯಾಕ್ಟ್ ಮಾಡಿರೋದು ಸರಿನೇ ಅಲ್ವಾ? ಹಾಗಾದ್ರೆ ನಿನ್ನ ನಚಿಕೇತನ ಮದುವೆ ಆಗೋಕ್ಕೆ ಇಷ್ಟ ಇದೆಯೋ ಇಲ್ವೋ? ನಾವು ಏನಂತ ಅನ್ಕೋಬೇಕು? ಆ ವಿಚಾರನ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ.